ಹಾಯ್ ಹಲೋ ಫ್ರೆಂಡ್, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಿ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್. ಇವತ್ತು ಡಿಫ್ರೆಂಟಾಗಿ ಒಂದು ಬಿಸಿಬೇಳೆಭಾತ್ ಮಾಡೋಣ ಅಂತ ಹಾರ್ಕ ಅಥವಾ ಕೋಡು ಮಿಲೆಟ್, ಇಂಗ್ಲೀಷಲ್ಲಿ ಕೋಡು ಮಿಲೆಟ್ ಅಂತಾರೆ, ಕನ್ನಡದಲ್ಲಿ ಹಾರ್ಕ ಅಂತಾರೆ. ಅದ್ರದ್ದು ಬಿಸಿಬೇಳೆಭಾತ್ ಮಾಡೋಣ ಅಂತ ನಾನು ಇವತ್ತು ತುಂಬಾ ರುಚಿಯಾಗಿರುತ್ತೆ ನೋಡಿ. ಒಂದು ಗ್ಲಾಸು ತೊಗರಿಬೇಳೆ ತೊಗೊಂಡಿದ್ದೀನಿ. ತೊಗರಿಬೇಳೆ ಜೊತೆಗೆ ಒಂದು ಗ್ಲಾಸು ಹಾರ್ಕ ಅಥವಾ ಕೋಡು ಮಿಲೆಟ್ಟು ತೊಗೊಂಡಿದ್ದೀನಿ. ಇದು ಸಿರಿಧಾನ್ಯದಲ್ಲಿ ಮಾಡೋ ಅಂಥ ರೆಸಿಪಿ. ತುಂಬಾ ರುಚಿಕರವಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ ನೋಡಿ. ಎರಡನ್ನೂ ತೊಳ್ಕೊಂಬಂದೆ. ಶುಂಠಿ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ, 2 ಟೊಮೊಟೊ ಇಟ್ಕೊಂಡಿದ್ದೀನಿ. ನಂತರ ಒಂದು 2 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮಸಾಲೆಗೆ ಮತ್ತು ಒಗ್ಗರಣೆಗೆ. ಟೊಮೊಟೊ ಕೂಡ ಮಸಾಲೆಗೆ ಮತ್ತು ಒಗ್ಗರಣೆಗೆ. ಹಾಗೆ ತರಕಾರಿ, ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಹಾಗೆ ಕಡಲೆಬೀಜ ನೆನೆಸಿಟ್ಕೊಂಡಿದೆ. ಸ್ವಲ್ಪ ಕಡಲೆಬೀಜ, ಹಸಿ ಬಟಾಣಿ ಮತ್ತು ಕ್ಯಾಪ್ಸಿಕಮ್ಮು ಎಲ್ಲ ನೀಟಾಗಿ ಕಟ್ ಮಾಡಿ ತೊಳ್ಕೊಂಡು ತೊಗೊಂಬಂದಿದ್ದೀನಿ. ನಿಮ್ಗೆ ಯಾವ ತರಕಾರಿ ಅವೈಲಬಲ್ ಇರುತ್ತೋ ಆ ತರಕಾರಿ ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ರುಚಿಕರವಾಗಿರುತ್ತೆ ನೋಡಿ. ಇವಾಗ ನಾನು ಬೇಳೆನೂ ಹಾರ್ಕ 2 ತೊಳ್ಕೊಂಬಂದೆ. ತೊಳೆದಿರೋದಕ್ಕೆ ಈಗ ತರಕಾರಿ ಎಲ್ಲ ಮಿಕ್ಸ್ ಮಾಡಿ ಅದು ಮುಳುಗೋವಷ್ಟು ನೀರು ಹಾಕಿ ಸ್ವಲ್ಪ ಉಪ್ಪಾಕಿ ತರಕಾರಿಗೆಲ್ಲ ಉಪ್ಪಿಡಬೇಕಲ್ಲ, ಹಾಗಾಗಿ ಉಪ್ಪಾಕಿ ಸ್ವಲ್ಪ ಮಿಕ್ಸ್ ಕೊಟ್ಬಿಟ್ಟು ಒಂದು 2ರಿಂದ 3 ವಿಜಿಲ್ ಬರ್ಸ್ಕೊಳ್ಳಿ. ಬನ್ನಿ ಇವಾಗ ಮಸಾಲೆಗೆ ನಾನು 2 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಈರುಳ್ಳಿ ಮತ್ತು ಬಿಸಿಬೇಳೆಭಾತ್ ಪೌಡ್ರ್ ಇಟ್ಕೊಂಡಿದ್ದೀನಿ. ಒಂದು ಅರ್ಧ ಈರುಳ್ಳಿ ಹಾಕ್ತೀನಿ, ಶುಂಠಿ ಬೆಳ್ಳುಳ್ಳಿ ಹಾಕ್ತೀನಿ ಮತ್ತು ಹಾಗೆ 1 ಟೊಮೊಟೊ ರುಬ್ಬಕ್ಕೆ ಹಾಕ್ತೀನಿ, ಇನ್ನೊಂದು ಟೊಮೊಟೊ ಒಗ್ಗರಣೆಗಿರಲಿ ನೋಡಿ. ಇವಾಗ ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ. ಈಗ ಬಿಸಿಬೇಳೆಭಾತ್ ಪೌಡ್ರು ಹಾಕ್ಬಿಟ್ಟಿದ್ದೀನಿ. 2 ಸ್ಪೂನ್ ಇದೆ. ನಿಮಗಿನ್ನೂ ಸ್ವಲ್ಪ ಖಾರ ಬೇಕಂದರೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನೋಡಿ. ಇವಾಗ 1 ಟೊಮೊಟೊನ ರುಬ್ಬಕ್ಕೆ ಹಾಕ್ತೀನಿ, ಇನ್ನೊಂದು ಟೊಮೊಟೊ ಒಗ್ಗರಣೆಗೆ ಇಟ್ಕೊತೀನಿ ಫ್ರೆಂಡ್. ಇವಾಗ ಇದನ್ನು ರುಬ್ಬಿಟ್ಕೊಂಬಿಡೋಣ ಮಸಾಲೆ ರುಬ್ಬಿದ ನಂತರ ಆಮೇಲೆ ನಮ್ಮ ಕೂಲಾಗಿದೆ. ಇವಾಗ ನೋಡಿ, ಇದು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪು ಆಮೇಲೆ ಲಾಸ್ಟಲ್ಲಿ ಹಾಕೋಕ್ಕೆ. ಇವಾಗ ಒಗ್ಗರಣೆಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಒಂದು ಬಾಣಲೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕಿದ ನಂತರ ಸಾಸಿವೆ ಚಟಪಟ ಆದಮೇಲೆ ಹೆಚ್ಚಿಟ್ಕೊಂಡಿರ್ತಕ್ಕಂಥ ಈರುಳ್ಳಿ ಸ್ವಲ್ಪ ಕೆಂಪಾಗಲಿ. ಈರುಳ್ಳಿ ಕೆಂಪಾದ ನಂತರ ನೋಡಿ, ಇವಾಗ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಬಾಡಿಸಿ ಈರುಳ್ಳಿ ಕೆಂಪಾಗೋವರೆಗೂ. ಈರುಳ್ಳಿ ಕೆಂಪಾದಮೇಲೆ ಟೊಮೊಟೊ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಬಿಡೋಣ. ಟೊಮೊಟೊನೂ ಹಾಕಿ ಸ್ವಲ್ಪ ಒಂದು 1/4 ಚಮಚದಷ್ಟು ಉಪ್ಪು ಹಾಕಿ ಬೇಗನೆ ಬೆಂದ್ಕೊಳ್ಳಿ, ಸಾಫ್ಟ್ ಆಗಲಿ ಟೊಮೊಟೊ ನೋಡಿ. ಇವಾಗ ಉಪ್ಪು ಹಾಕ್ತಾಯಿದ್ದೀನಿ. ಬೇಗ ಸಾಫ್ಟ್ ಆದ ನಂತರ ನಾನು ರುಬ್ಬಿಟ್ಕೊಂಡಿದ್ನಲ್ಲ ನೋಡಿ, ಇದು ಬೆಂದಿದೆ. ಇವಾಗ ಚೆನ್ನಾಗಿ ಬೆಂದಿದೆ, ತುಂಬಾ ಚೆನ್ನಾಗಿ ಬೆಂದಿದೆ ತರಕಾರಿ ಎಲ್ಲ. ಕಡಲೆಬೀಜ ಕೂಡ ಚೆನ್ನಾಗಿ ಬೆಂದಿದೆ. ಬನ್ನಿ ಇವಾಗ ನಾವು ಮಸಾಲೆ ಹಾಕ್ಕೋಣ. ಒಗ್ಗರಣೆ ಇಟ್ಕೊಂಡಿದ್ವಲ್ಲ ಅದಕ್ಕೆ ಮಸಾಲೆ ಹಾಕೋಣ. ಈಗ ನೋಡಿ, ಟೊಮೊಟೊ ಸಾಫ್ಟ್ ಆಗಿದೆ. ರುಬ್ಬಿಟ್ಕೊಂಡಿರೋ ಮಸಾಲೆನ ಇದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಚೂರು ನೀರು ಹಾಕ್ಕೊಳ್ಳಿ. ಅದೇ ಬಟ್ಲಿಗೆ ನೀರು ಹಾಕ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿ. ಚೆನ್ನಾಗಿ ಕುದ್ದ ಮೇಲೆ ಇದನ್ನು ತೆಗೆದು ನಾವು ಕುಕ್ಕರಲ್ಲಿ ಏನು ಕೂಗಿಸ್ಕೊಂಡಿದ್ವಲ್ಲ ಇದು ಸ್ವಲ್ಪ ಹಸಿ ವಾಸನೆ ಹೋಗಲಿ. ನೀರೊಂದು ಅರ್ಧ ಗ್ಲಾಸಷ್ಟು ನೀರು ಕೂಡ ಹಾಕಿ ಆಮೇಲೆ ಎಷ್ಟು ಬೇಕೋ ಅಷ್ಟು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ. ಹಸಿ ವಾಸನೆ ಎಲ್ಲ ಹೋಗಿ ಕುದೀತಾ ಇದೆ. ಇವಾಗ ಇದನ್ನು ತೆಗೆದು ನಾವು ಏನು ಅಕ್ಕಿ ಬೇಳೆ ತರಕಾರಿ ಎಲ್ಲ ಕೂಗಿಸ್ಕೊಂಡಿದ್ವಲ್ಲ ಹಾರ್ಕದಕ್ಕಿ ಅದಕ್ಕೆ ಹಾಕಿ ನಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಅದಕ್ಕೆ ನೀರನ್ನ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಹದ ನೋಡ್ಕೊಳ್ಳಿ, ಮಿಕ್ಸ್ ಮಾಡಿ. ಉಪ್ಪು ಹಾಕ್ತಾಯಿದ್ದೀನಿ. ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ, ನಿಮ್ಗೆ ಹದ ಸಾಕಾ, ಇನ್ನು ಸ್ವಲ್ಪ ಬೇಕಾ ನೀರು. ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. ನೀರು ಬೇಕನ್ನಿಸ್ತು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳು ಬೇಡ, ಒಂದು ಮೀಡಿಯಮ್ ಹದದಲ್ಲಿ ಮಾಡ್ಕೊಳ್ಳಿ. ಆಮೇಲೆ ತುಂಬ ಗಟ್ಟಿ ಆದರೆ ತುಂಬ ಚೆನ್ನಾಗಿರಲ್ಲ ಬಿಸಿಬೇಳೆಭಾತು ನೋಡಿ. ಇವಾಗ ಕುದೀತಾ ಇದೆ, ಚೆನ್ನಾಗಿ ಕುದೀಲಿ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತಾ ಇರಿ, ಆಗಾಗ ತಳ ಹಿಡಿಯುತ್ತೆ
ನೋಡಿ ಇವಾಗ ಕುದ್ದಿದೆ. ನಾನು ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಕೊಬ್ಬರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಮುಚ್ಚಿಟ್ಬಿಡಿ. ಆಮೇಲೆ ಸರ್ವ್ ಮಾಡಿಕೊಂಡು ತುಪ್ಪದ ಜೊತೆ ಬ್ರೇಕ್ಫಾಸ್ಟ್ನ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಬಿಸಿ ಬೇಳೆ ಬಾತ್. ನಾನಿವತ್ತಿದ್ರ ಜೊತೆಗೆ ಖಾರ ಬುಂದಿ ಆಗಲಿ ಅಥವಾ ಚಿಪ್ಸ್ ಆಗಲಿ ಇಟ್ಕೊಂಡಿಲ್ಲ, ಏಕೆಂದರೆ ಎಲ್ಲ ತರಕಾರಿನೂ ಹಾಕಿದ್ದೀನಿ. ಹಾಗಾಗಿ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ರೈಸಲ್ಲಿ ಮಾಡಿ ತಿನ್ನೋದು ಇದ್ದೇ ಇರುತ್ತೆ. ಓಕೆ ಫ್ರೆಂಡ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಧನ್ಯವಾದಗಳು.